ನಟ ದರ್ಶನ್ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾದ ಬೆನ್ನಲ್ಲೇ ಈ ಒಂದು ಪ್ರಕರಣವನ್ನು ಇಟ್ಕೊಂಡು ಒಂದಷ್ಟು ಚಿತ್ರಗಳು ಟೈಟ್ಲ್ ಗಳನ್ನ ರಿಜಿಸ್ಟರ್ ಮಾಡೋಕೆ ಈಗ ಆಲ್ರೆಡಿ ಫಿಲ್ಮ್ ಚೇಂಬರ್ಗೆ ಮನವಿಯನ್ನ ಸಲ್ಲಿಸಿದ್ದಾರೆ. ಅದರಲ್ಲೂ ಕೂಡ ಬಹಳ ಮುಖ್ಯವಾಗಿ ದರ್ಶನ್ ಅವರ ಏನು ಸಂಖ್ಯೆ ಇದೆ ಕೈದಿ ನಂಬರ್ 6106 ಈ ಹೆಸರಿನಲ್ಲಿ ಒಂದು ಸಿನಿಮಾ ಮಾಡಬೇಕು ಅನ್ನೋ ಒಂದು ಕನಸು ಹೊತ್ತಂತ ನಿರ್ಮಾಪಕರು ನಮ್ಮೊಟ್ಟಿಗಿದ್ದಾರೆ. ಸೊ ಈ ಸಿನಿಮಾ ಟೈಟ್ಲ್ ಬಗ್ಗೆ ಏನಂತ ಹೇಳಿದ್ರೆ ಫಿಲ್ಮ್ ಚೇಂಬರ್ ಕಡೆಯಿಂದ ಮಾತಾಡ್ಸೋಣ ಬನ್ನಿ. ಸರ್ ನಮಸ್ತೆ. ಸರ್ ಮೊದಲಿಗೆ ದರ್ಶನ್ ಅವರ ಈ ಪ್ರಕರಣದ ಬೆನ್ನಲ್ಲೇ ಒಂದಷ್ಟು ಟೈಟ್ಲ್ಗಳು ರಿಜಿಸ್ಟರ್ ಆಗೋಕೆ ಫಿಲ್ಮ್ ಚೇಂಬರ್ಗೆ ಮನವಿಯನ್ನ ಸಲ್ಲಿಸಿದ್ದಾರೆ. ಅದರಲ್ಲೂ ಕೂಡ ನಿಮ್ಮ ಟೈಟಲ್ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಿರುವಂತದ್ದು ಕೈದಿ ನಂಬರ್ 6106 ಈ ಟೈಟಲ್ ಮನವಿಗೆ ನೀವು ಸಲ್ಲಿಸಿರೋದು ನಿಜಾನ? ಸರ್ ಮೊದಲಿಗೆ ನಿಮ್ಗೆ ಒಂದು ಥ್ಯಾಂಕ್ಸ್ ಹೇಳ್ತಾ, ಟೈಟ್ಲಿಗೆ ನಾನು ಅರ್ಜಿ ಹಾಕಿದ್ದೀನಿ. ಈ ಟೈಟ್ಲ್ ಕಮಿಟಿಯಲ್ಲಿ ನಾನು ಇರೋದ್ರಿಂದ ಈ ಟೈಟ್ಲ್ ನ ತಿರಸ್ಕರಿಸಿದ್ದಾರೆ ಮೊದಲಿಗೆ. ಎರಡನೇದಾಗಿ ಈ ಕೊಲೆ ಪ್ರಕರಣಕ್ಕೂ ಈ ಟೈಟ್ಲ್ಗೂ ಸಂಬಂಧ ಇಲ್ಲ. ಆಮೇಲೆ ಈ ಟೈಟ್ಲು ಏನಕ್ಕೆ ಬೇಕು ಅಂದ್ರೆ ನನಗೆ ಒಂದು ಈಗ ಆಲ್ರೆಡಿ ಊರಿನ ಗ್ರಾಮಸ್ಥರಲ್ಲಿ ಅಂತ ಒಂದು ಒಳ್ಳೆ ಕಂಟೆಂಟ್ ಅದ್ಭುತವಾದ ಸಿನಿಮಾ ಮಾಡ್ತಾ ಇದ್ದೀನಿ. ಅದೇ ಡೈರೆಕ್ಟರ್ MY ಕೃಷ್ಣ ಅಂತ 4 ತಿಂಗಳಿಂದನೇ ಒಂದು ಒಳ್ಳೆ ರಾ ಸಬ್ಜೆಕ್ಟ್ ನ ಮಾಡಿದ್ರು. ನಾವು ಆ ಸಬ್ಜೆಕ್ಟ್ ಗೆ ಭದ್ರಾವತಿ ಅಂತ ಒಂದು ಟೈಟ್ಲ್ ಇಟ್ಕೊಂಡಿದ್ವಿ. ಸರ್ ಬೇಡ, ಬೇರೆ ಟೈಟ್ಲ್ ಮಾಡೋಣ ಅಂದ್ಕೊಂಡಾಗ ಈ ಕೈದಿ ನಂಬರ್ 6106 ಅನ್ನೋ ಒಂದು ಟೈಟ್ಲ್ ಅದ್ಭುತವಾಗಿ ಕ್ಯಾಚ್ ಆಗಿತ್ತು, ಟ್ರೆಂಡಿಂಗ್ ಆಗಿತ್ತು. ಅದಕ್ಕೆ ಇದನ್ನೇ ಇಡಬೇಕು ಅಂತ ನಾನು ಅರ್ಜಿ ಸಲ್ಲಿಸಿದ್ದೆ. ಬಟ್ ಸಮಿತಿ ತಿರಸ್ಕರಿಸಿದೆ. ನಾನು ರಿಕ್ವೆಸ್ಟ್ ಮಾಡಿದ್ದೀನಿ, ಈ ನ್ಯಾಯಾಲಯದ ಪ್ರಕರಣ ಮುಗಿದ ನಂತರ ದಯಮಾಡಿ ನಾನು ಕೊಡಿ ಅಂತ, ಕೊಡ್ತೀವಿ ಅಂತ ಹೇಳಿದ್ದಾರೆ. ಕಾಯ್ತಾ ಇದ್ದೀನಿ. ಸರ್ ಈ ಥಾಟ್ ಬಂದು ದರ್ಶನ್ ಅವರ ಪ್ರಕರಣ ಆದ ನಂತರದಲ್ಲೇ ಬಂತ ಈ ತರ ಕೈದಿ ನಂಬರ್ ಇಟ್ಕೊಂಡು ಒಂದು ಸಿನಿಮಾ ಮಾಡಬೇಕು ಅನ್ನೋದು? ಖಂಡಿತವಾಗ್ಲೂ ಇಲ್ಲ. ಈ ಪ್ರಕರಣ ಆದ್ಮೇಲೆ ಯಾವ ತಾಟು ಬಂದಿರಲಿಲ್ಲ. ಇದಕ್ಕಿಂತ ಮುಂಚೆನೆ 4 ತಿಂಗಳ ಮುಂಚೆನೆ ನಾವು ಎಕ್ಸ್ಟ್ರೀಮ್ ರಾ ಸಬ್ಜೆಕ್ಟ್ ಮಾಡಿದ್ವಿ. ಆ ರಾ ಸಬ್ಜೆಕ್ಟ್ಗೆ ಅದ್ಭುತವಾದ ಟೈಟ್ಲ್ ಬೇಕಾಗಿತ್ತು. ಆ ಟೈಟ್ಲ್ ಹುಡುಕಾಟದಲ್ಲಿದ್ದಾಗ ಈ ಕೈದಿ ನಂಬರ್ 6106 ಬಂದಿರೋದ್ರಿಂದ ನಮ್ಮ ಸಬ್ಜೆಕ್ಟ್ಗೆ ಒಂದಕ್ಕೆ ಕಾರಣಕ್ಕೋಸ್ಕರ ಟೈಟ್ಲ್ ಇಟ್ಟಿದ್ದೀನಿ. ಹಂಗಾಗಿ ಈ ಟೈಟ್ಲ್ ಬೇಕು ಅಂತ ಕೇಳಿದ್ದೀನಿ. ಈ ಪ್ರಕರಣ ತೀರ್ಪು ಬಂದ ನಂತರದಲ್ಲಿ ಅಕಸ್ಮಾತ್ ಆ ತೀರ್ಪನ್ನು ನೋಡಿಕೊಂಡು ಟೈಟ್ಲ್ ಕೊಡ್ತೀನಿ ಅಂತ ಹೇಳಿದಾರ? ಅದೇ ಕಾನೂನು ಕಟ್ಕಟೆಯಲ್ಲಿರೋದ್ರಿಂದ ಈ ಪ್ರಕರಣ ಈಗ ಕೊಡಕ್ ಬರಲ್ಲ, ಇದು ತಪ್ಪಾಗುತ್ತೆ ಅಂತ ಹೇಳಿದ್ದಾರೆ. ಸಮಿತಿಯಲ್ಲಿ ನಾನು ಇರೋದ್ರಿಂದ ಆ ತಪ್ಪನ್ನ ಮಾಡಕ್ಕೆ ನಾನು ರೆಡಿ ಇಲ್ಲ. ಯಾಕಂದ್ರೆ ಈಗಾಗಲೇ ಪಟ್ಟಣಗೆರೆ ಅಂತ ಕೇಳಿದ್ರು, ಅದನ್ನ ರಿಜೆಕ್ಟ್ ಮಾಡಿ. ಡಿ ಗ್ಯಾಂಗ್ ಅಂತ ಕೇಳಿದ್ರು, ಅದನ್ನು ರಿಜೆಕ್ಟ್ ಮಾಡಿದ್ವಿ. ಎಲ್ಲರಿಗೂ ಒಂದೇ ಕಾನೂನು, ಅವ್ರಿಗೂ ಒಂದೇ ಕಾನೂನು, ನನಗೂ ಒಂದೇ ಕಾನೂನು. ಹಂಗಿರೋದ್ರಿಂದ ಪ್ರಕರಣ ಮುಗಿದ ನಂತರದಲ್ಲಿ ಕೊಡಿ ಅಂತ ಕೇಳಿದ್ದೀನಿ ಸಮಿತಿಗೆ. ಸಮಿತಿಯವರು ಆಯ್ತು ಪರಿಶೀಲಿಸಿ ಏನೋ ಒಂದು ಮಾಡ್ತೀವಿ ಅಂತ ಹೇಳಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.